ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ. ಏನು ಜಲಜ ಈ ಸಂಚಿಕೆಯಲ್ಲಿ ಏನು ವಿಶೇಷತೆ ಹಾಕ್ತಾಳೆ, ಎಲ್ಲಿಗೆ ಹೊರಟಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿಯ ಬಗ್ಗೆ ಸ್ಥಳದ ಬಗ್ಗೆ ಹೇಳ್ತಾಳೇನೋ ಅನ್ನೋ ಕುತೂಹಲ ಅಂತೂ ನಿಮಗೆ ಖಂಡಿತ ಇದೆ. ನನ್ನ ಪ್ರತಿಯೊಂದು ಸಂಚಿಕೆನ ನೀವು ನೋಡ್ಕೊಂಡು ಬರ್ತಾ ಇದ್ದೀರಾ. ಪ್ರತಿಯೊಂದು ಸಂಚಿಕೆಯಲ್ಲೂ ನಿಮಗೆ ಎಲ್ಲೂ ದೂರ ಹೋಗ್ದೇನೆ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ಒಳ್ಳೆ ವಿಷಯ ನಿಮಗೆಲ್ರಿಗೂ ಗೊತ್ತಾಗಲಿ, ನೀವೆಲ್ಲರೂ ನೋಡಲಿ ಅನ್ನೋ ಒಂದು ಉದ್ದೇಶ ನಂದು. ಇವತ್ತು ನಾವು ಬೆಂಗಳೂರಿನಿಂದ ಸ್ವಲ್ಪ ಹೊರವಲಯದಲ್ಲಿರುವ ಒಂದು ಪುಟಾಣಿ ಹಳ್ಳಿಯಲ್ಲಿ ಒಂದು ಚಿಕ್ಕ ತೋಟ, ಆ ತೋಟದ ಒಡತಿ ಮತ್ತು ಆ ತೋಟದಲ್ಲಿರುವ ಮನೆ ಇವೆಲ್ಲರೂ ಕೂಡ ನನ್ನ ಸ್ನೇಹಿತೆಯಾದ ವಿಮಲಾ ಅವರದ್ದು. ನಾವು ಸುಮಾರು 6 ಜನ ಸ್ನೇಹಿತರಿದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಸೇರಿ ಅವರ ತೋಟದ ಮನೆಗೆ ನಾವು ಹೋಗ್ತಾ ಇದ್ದೀವಿ. 1 ದಿನ ಅಲ್ಲ 2 ದಿನ ನಾವು ಉಳ್ಕೊಳ್ತಾ ಇದ್ದೀವಿ. ಮನೆಯ ಮುಂದೆ ಒಂದು ಪುಟ್ಟದಾದ ಕೈತೋಟ ಇದೆ ಮತ್ತು ಮನೆಯ ಹಿಂದ್ಗಡೆ ಸುಮಾರು 1 ಎಕರೆಯಷ್ಟು ಅಡಿಕೆ ಮರ ಇರಬಹುದು ಅಥವಾ ಮಾವಿನ ಹಣ್ಣು, ವಿವಿಧ ಹಣ್ಣುಗಳಿರುವಂತಹ ಒಂದು ತೋಟವನ್ನು ಅವರು ಮಾಡಿದ್ದಾರೆ. ಇದು ಅವರಿಗೆ ಒಂಥರ ವಿಶ್ರಾಂತಿ ಧಾಮ ಇದ್ದಂಗೆ. ಅವರ ಬೇಜಾರಾದಾಗ ಅಥವಾ 15 ದಿನಕ್ಕೊಂದ್ಸಲ ಬಂದು ಅವರೆಲ್ಲರೂ ಅವರ ಕುಟುಂಬ ಸಮೇತರಾಗಿ ಒಂದು ಖುಷಿಯಾಗಿ ಕಳೆಯುವಂತಹ ಸ್ಥಳಕ್ಕೋಸ್ಕರವಾಗಿ ಅವರ ತೋಟ ಮನೆ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮನ್ನೆಲ್ಲ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ಸ್ನೇಹಿತರು ಅಲ್ಲಿಗೆ ಹೋಗಿ 2 ದಿನ ಉಳ್ಕೊಂಡು ಸಂತೋಷವಾಗಿ ಕಾಲ ಕಳೀತೀವಿ. ಆ ಪುಟ್ಟ ತೋಟ, ಆ ಹಳ್ಳಿ ವಾತಾವರಣ, ಸೂರ್ಯ ಮುಳುಗೋದಿರ್ಬೋದು ಅಥವಾ ಹೂಗಳ ತೋಟ ಇರ್ಬೋದು, ಇವನ್ನೆಲ್ಲವನ್ನ ನಾನು ನೋಡ್ತಾ ನಿಮಗೂ ತೋರಿಸ್ತೀನಿ. ಇದೇ ಸಂಚಿಕೆ ವಿಶೇಷ. ಬನ್ನಿ ನನ್ನ ಜೊತೆ. ಎಲ್ಲರೂ ನನ್ನ ಸ್ನೇಹಿತರಿಗೆ ಹಾಯ್ ಹೇಳಿ. ಎಸ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇವರೇ ವಿಮಲಾ ಅಂತ. ಇವ್ರದ್ದೇ ಮನೆ ಹಾಗೂ ತೋಟ. ಏನ್ ಪ್ರಭಾ ಅವ್ರೆ, ನಮ್ಮೆಲ್ಲರದ್ದು ಊಟ ಆಯ್ತು, ನಿಮ್ದಿನ್ನು ಊಟ ಮುಗ್ದಿಲ್ಲ. ಯಾಕೆ? ಊಟ ತುಂಬಾ ಚೆನ್ನಾಗಿದೆ, ಅದಕ್ಕೆ ಅಲ್ಲ, ಚೆನ್ನಾಗಿದೆ ಅನ್ನೋದ್ರ ಜೊತೆಗೆ ಸ್ನೇಹಿತರ ಜೊತೆಗೆ ಅದು ಪ್ರಕೃತಿಯ ಮಧ್ಯದಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೀರಾ, ಅದಕ್ಕೆ ಊಟ ಮತ್ತಷ್ಟು ರುಚಿ ಅಲ್ಲ. ಬಟ್ ನೀವು ಮಾಡಿದ್ದು ಬೆಂಡೆ ಅಲ್ಲ, ಹಾಗಲಕಾಯಿ ಗೊಜ್ಜು ಮತ್ತೆ ಪಪ್ಪು ತುಂಬಾ ಚೆನ್ನಾಗಿತ್ತು ಪ್ರಭಾ ಅವರೇ. ಸೊ ಎಲ್ಲಾ ಸ್ನೇಹಿತರು ಒಂದೊಂದು ಐಟಮ್ ಮಾಡ್ಕೊಂಡ್ ಬಂದು ಇಲ್ಲ ಅನ್ನ ಮಾಡ್ಕೊಂಡು ಬಹುಶಃ ಎಲ್ಲರೂ ಒಂದೊಂದು ತುತ್ತು ಜಾಸ್ತಿನೇ ತಿಂದ್ವಿ ಅಂತ ಅನ್ಸುತ್ತೆ ಅಲ್ವಾ ಪ್ರಭಾ ಅವರೇ? ಎಸ್, ನೋಡಿದ್ರ ಸ್ನೇಹಿತರೆ, ಹೊರ ಸಂಚಾರಕ್ಕೆ ಅಂತ ಹೊರಗೆ ಬಂದಾಗ ಪ್ರಕೃತಿ ನಡುವೆ ಕುತ್ಕೊಂಡು ಊಟ ಮಾಡುವಾಗ ಅದ್ರ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ಬಹುಶಃ ನಾವೆಲ್ಲ ಇನ್ನು ಕಾಲೇಜ್ ಓದ್ತಾ ಇದೀವೇನೋ ಅಂದ್ರೆ ಇನ್ನೊಂದು 20-30 ವರ್ಷದ ಹಿಂದಿನ ವಯಸ್ಸಲ್ಲಿ ಇದೀವೇನೋ ಅಂತ ಅನ್ಸುತ್ತೆ. ನಿಮ್ಗೆ ಏನಿಸುತ್ತೆ ಪ್ರಭಾ ಅವ್ರೆ? ನಾವು ಪುಣ್ಯ ಮಾಡಿರ್ತೀವಿ. ನಾವು ನಮ್ಮ ಎಲ್ಲರ ಸ್ನೇಹ 10 ವರ್ಷದಿಂದ ನಮ್ಮ ಸ್ನೇಹ ಇದೆ. ಆ 10 ವರ್ಷದ ಒಂದು ಸವಿ ನೆನಪಿಗೋಸ್ಕರ ನಾವೆಲ್ಲರೂ ಈ ಒಂದು ಮನೆಗೆ ಬಂದು ಇಲ್ಲೆಲ್ಲ ಕಾಲ ಕಳಿಬೇಕು ಅಂತ ನಾವು ಅನ್ಕೊಂಡಿದೀವಿ. ತೋಟದಲ್ಲಿ ಏನೇನು ಗಿಡಗಳಿದೆ ಅಂತ ನಾನು ನೋಡೋದ್ರ ಜೊತೆಗೆ ನಿಮ್ಗೆ ಸಹ ತೋರಿಸುವ ಒಂದು ಸಣ್ಣ ಪ್ರಯತ್ನ. ಸ್ನೇಹಿತರೆ, ಮನೆ ಅಂಗಳದಲ್ಲಿ ಕುತ್ಕೊಂಡು ನಾವು ಊಟ ಮಾಡಿದ್ವಿ. ಹಾಗೆ ನಾವು ಇಲ್ಲಿ ಕೆಳಗಡೆ ಸುಮಾರು ಗಿಡಗಳನ್ನ ಹಾಕಿದ್ದಾರೆ. ಅಲ್ಲಿ ಒಂದು ನೆಲ್ಲಿಕಾಯಿ ಮರ ಇದೆ, ಪಕ್ಕದಲ್ಲಿ ಪಪ್ಪಾಯ ಹಾಕಿದ್ದಾರೆ, ಕಬ್ಬು ಹಾಕಿದ್ದಾರೆ. ಹಾಗೇ ಬರ್ತಾ ಇದ್ರೆ ಇಲ್ಲೊಬ್ರು ನಮ್ಮ ಸ್ನೇಹಿತರು ಕವಿತಾ ಅಂತಿದ್ದಾರೆ. ಇದನ್ನ ಕಾಮಕಸ್ತೂರಿ ಗಿಡ ನೋಡಿ, ಅದು ಪುಟ್ಟ ಮರವಾಗಿ ಬೆಳೆದಿದೆ. ಅವರು ಇದ್ರ ಒಂದು ಉಪಯೋಗ ಹೇಳ್ತಾ ಇದ್ದಾರೆ. ಕವಿತಾ ಅವರೇ, ಇದ ನಾವು ಕನ್ನಡದಲ್ಲಿ ಕಾಮಕಸ್ತೂರಿ ಅಂತೀವಿ, ನೀವು தமிழ்ல திருநீர் பச்சை இலைன்னு சொல்றாங்க. இது வந்து மூஞ்சில ஏதான எங்கன்னா ஒரு பிம்பிள் மாதிரி வந்ததுன்னா அதை ஒரு கிரைண்ட் பண்ணி பேஸ்ட் மாதிரி போட்டுட்டோம்னா அந்த பிம்பிள்ஸ் ಸರಿಯಾಯಿடும். ದಯಮಾಡಿ ಕನ್ನಡದಲ್ಲಿ ಹೇಳುವಿರಿ. ಅಂದ್ರೆ ಮೊಡವೆಗಳಿಗೆ ಇದನ್ನ, ಈ ಎಲೆಯನ್ನ ಇದು ಮಾಡ್ಬಿಟ್ಟು ಮೊಡವೆಗೆ ಹಚ್ಕೊಂಡ್ರೆ ಹೋಗುತ್ತೆ ಅಂತ ಅಲ್ವಾ ನೀವು ಹೇಳಿದ್ದು? ಹೌದು. ನೋಡಿ, ಇದ್ರ ಉಪಯೋಗ ನಮ್ಗಂತೂ ಗೊತ್ತಿರ್ಲಿಲ್ಲ. ಬಟ್ ನಾವು ಚಿಕ್ಕಂದಿರುವಾಗ ಕಾಮಕಸ್ತೂರಿ ಒಳ್ಳೆ ತುಳಸಿ ಎಲೆ ತರ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಸೊ ಇದ್ರದ್ದು ಒಂದು ಉಪಯೋಗ ನಿಮ್ಮಿಂದ ನಮಗೂ ಗೊತ್ತಾಗುವಾಗಾಯ್ತು. ಥ್ಯಾಂಕ್ ಯು ಕವಿತಾ ಅವರೇ. ಇಲ್ಲಿ ಸುಮಾರು ದಾಸವಾಳ ಗಿಡಗಳು, ಪಕ್ಕದಲ್ಲಿ ತುಳಸಿ ಇದೆ. ಆ ಕಡೆ ನೋಡಿ ಒಂದು ಗುಲಾಬಿ ಹೂವು, ಅದರ ಹತ್ರ ಹೋಗೋಣ. ಕನಕಾಂಬರ ಗಿಡಗಳಿದೆ. ಡೇರಾ ಹೂ ತುಂಬಾ ಚೆನ್ನಾಗಿದೆ. ಇದು ಕಣ್ಣಿಂದ ಅಂದ್ರೆ ಫೋಟೋಗಿಂತಲೂ ಎದುರುಗಡೆ ತುಂಬಾ ಚೆನ್ನಾಗಿದೆ ಕಲರ್.
ಡೇರಾ ಹೂಗಳನ್ನ ಸಾಕಿದ್ದಾರೆ. ಇವರು ಇಲ್ಲಿರಲ್ಲ, ಒಬ್ರು ಈ ತೋಟ ನೋಡ್ಕೊಳ್ಳೋ ಜವಾಬ್ದಾರಿನ ಒಬ್ರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಕಾಣುತ್ತೆ ನೋಡಿ, ಆ ಪುಟಾಣಿ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಸಮೇತ ಇದ್ದು ತೋಟವನ್ನ ನೋಡ್ಕೊಳ್ತಾರೆ. ಇದು ಅವರ ಬೆಂಗಳೂರಿಂದ ಒಂಥರ ಖುಷಿಗೋಸ್ಕರ ಮಾಡ್ಕೊಂಡಿರೋ ಅಂತಹ ತೋಟ. ಇಲ್ಲಿಗೆ ಬಂದು ಸಮಯ ಕಳೆದು ಗಿಡಗಳ ಜೊತೆ ಇರಬೇಕು ಅನ್ನೋ ಒಂದು ಅವರವರ ಸಂತೋಷಕ್ಕೆ ಅವ್ರು ಮಾಡ್ಕೊಂಡಿರೋದು. ಇದು ಕಮರ್ಷಿಯಲ್ ಅಲ್ಲ. ಇಲ್ಲೂ ಇದ್ಯಾವ ಗಿಡ ಕವಿತಾ ಅವರೇ? ದಾಸವಾಳ ಅನ್ಸುತ್ತಲ್ಲ. ಅಯ್ಯೋ, ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿದೆ ಇದು ಅಲ್ಲ, ತುಂಬಾ ಚೆನ್ನಾಗಿದೆ. ಹೋಗೋಣ ಇಲ್ಲಿ. ಓಹೋ, ಇಲ್ಲಿ ನಮ್ಮ ಕಮಲದ ಹೂ ಬೇರೆ ಅರಳಿದೆ. ವೆರಿ ಗುಡ್. ಇದು ಲಿಲ್ಲಿನಾ? ಅಂದ್ರೆ ಲಿಲ್ಲಿ ಕಮಲದ ಹೂ ಎರಡು ಬೇರೆ ಬೇರೆನಾ ಕವಿತಾ ಅವರ? ಓಕೆ. ಎಷ್ಟು ಚೆನ್ನಾಗಿ ಪುಟಾಣಿ ಕೊಳ ತರ ಸಿಮೆಂಟ್ ಇದು, ಈ ಬಾನಿ ಅಂತೀವಿ ನೋಡಿ, ಆ ತರ ಮಾಡ್ಬಿಟ್ಟು ನೀರ್ ಹಾಕ್ಬಿಟ್ಟು. ಸೊ ಕಮಲ ಇಲ್ಲಿದೆ, ಕರೆಕ್ಟ್ ಅಲ್ಲ? ಇದು ಕಮಲ, ಪಿಂಕ್ ಕಲರ್ ಲಿಲ್ಲಿ. ಓ, ಪಿಂಕ್ ಕಲರ್ ಲಿಲ್ಲಿ. ಮಲ್ಲಿಗೆ ಗಿಡ ತುಂಬಾ ಇದೆ ಅಲ್ವಾ ಕವಿತಾ ಅವ್ರೆ? ಮಲ್ಲಿಗೆ ಗಿಡ ಇದೆ, ನಂದಬಟ್ಲು ಇದೆ. ಕವಿತಾ ಅವ್ರೆ, ಏನ್ರಿ ಒಂದು ಮರ ಎಷ್ಟು ಪಪ್ಪಾಯ ಕೊಡುತ್ತಲ್ಲ. ಇಲ್ಲೊಂದಾಗ್ಲೇ ಸ್ವಲ್ಪ ಹಣ್ಣು ಆಗ್ತಾ ಇದೆ. ಒಳ್ಳೇದು ಅಲ್ಲ, ಇದು ತುಂಬಾ ಸ್ವೀಟ್ ಇದೆಯಾ ಹೆಂಗೆ ಕವಿತಾ ಅವ್ರೆ? ಸ್ವೀಟ್ ಇದೆ ಅಲ್ವಾ? ಇಲ್ಲಿ ಇದ್ಯಾವ ಮಲ್ಲಿಗೆ ಅಂತಾರೆ ಹೇಳಿ? ಏನು ಅಮೃತ ಮಲ್ಲಿಗೆ? ಗೊತ್ತಿಲ್ಲ. ಮಲ್ಲಿಗೆ ಹೂ ತುಂಬಾ ಹಾಕಿದ್ದಾರೆ ಸೈಡ್ ಅಲ್ಲೆಲ್ಲ. ಮನೆಯ ಈ ಕಡೆ ಭಾಗದಲ್ಲಿ ಕೆಂಡೆ ಸಂಪಿಗೆ ಮರ ಇದೆ. ಒಂದೇ ಒಂದು ಹೂ ಬಿಟ್ಟಿದೆ ನಿಮಗೆ. ಈಗ ಸಿಗ್ತದೆ. ಒಂದು ಹೂ ಬಿಟ್ಟಿದೆ. ನಂತರ ಹಿಂಬದಿ ಕೂಡ ಅವರದ್ದ. ಇದು ರಾಕ್ ಗಾರ್ಡನ್. ನಮ್ಮಲ್ಲಿರೋ ರಾಕ್ಸ್ ತೆಕ್ಕೊಂಡು ಅದನ್ನು ಯೂಸ್ ಮಾಡ್ಕೊಂಡು ರಾಕ್ ಗಾರ್ಡನ್. ಓಕೆ. ಚೆನ್ನಾಗಿದೆ. ಇವಾಗ ನಾವು ಅವಾಗಿದಕ್ಕಿಂತಲೂ ಇವಾಗ ಬಹಳ ನೀಟಾಗಿ ಓರಣವಾಗಿ ಮಾಡಿದ್ದಾರೆ. ಸೀತಾಫಲ, ಓಹೋ, ಸೀತಾಫಲ ಬಿಟ್ಬಿಟ್ಟಿದೆ ನೋಡಿ. ಆಗ್ಲೇ ಬಿಟ್ಟಿತ್ತು. ಹೆಂಗಿದೆ ಹಣ್ಣು ಹೆಂಗಿದೆ ವಿಮ್ಲಾ? ಸಖತ್ತ. ಒಂದು ಮರ ಎಷ್ಟು ಹಣ್ಣು ತಿಂದಿದ್ದೀರಿ ನೀವು ಇದ್ರದ್ದು? ಇದ್ರಲ್ಲಿ ಒಂದ್ಸಲ ಬಂದಾಗ 4-5 ಬಂದಿತ್ತು. ಮಗಳು ಮಗನ್ಗೆ ಎಲ್ಲ ಕೊಟ್ಟು. ಮೊಮ್ಮಕ್ಕಳು ವಿಮ್ಲಾ ಅವ್ರು ಇದೇನು ಸಬ್ಬಸ್ಗೆನಾ? ಸಬ್ಸಿಗೆ ಇದು ಮೂಲಂಗಿ. ಇದು ಮೂಲಂಗಿ ಕೆಳಗಡೆ ಸಬ್ಬಸ್ಗೆ. ಆಮೇಲೆ ಅಂದ್ರೆ ಇಲ್ಲೆಲ್ಲ ಬೀಜ ಹಾಕಿದಿಂದ ಬರ್ಬೇಕೇನೋ ಅಲ್ಲ? ಬರ್ಬೇಕು. ಬರ್ಬೇಕು ಇವಾಗ ತಾನೆ. ಶಾಮಂತಿಗೆ ಬಿಳಿ ಮೊಗ್ಗಿದೆ ನೋಡಿ, ಒಂದೊಂದೇ. ಅಲ್ಲೊಂದು ಇಲ್ಲೊಂದು ಇದೆ. ಅಲ್ಲೊಂದು ಮೂಲಂಗಿ ಇದೆ. ವಿಮ್ಲಾ ಹಾಗೆ ಬನ್ನಿ. ಈ ಹೂ ಬಗ್ಗೆ ಹೇಳಿ. ಬೆಟ್ಟದಾವರೆ ಅಂತ ಹೇಳಿದ್ರೆ ನಾನು ಎಣಿಸಿದೆ ದಾಸವಾಳ ಅಂತ, ಆದ್ರೆ ಎಲೆ ಮಾತ್ರ ದಾಸವಾಳ ತರ ಇಲ್ಲ. ಅದು ಇದು ಬೆಡ್ಡಾವ್ರೆ ಅಂತ. ಈ ಗಿಡ, ಈ ಹೂವು ಬೆಡ್ಡಾವ್ರೆ. ಬೆಳಿಗ್ಗೆ ಬೆಳ್ಳಕ್ಕಿರುತ್ತೆ, ಆಮೇಲೆ ಪಿಂಕ್ ಆಗುತ್ತೆ. ಮಧ್ಯಾಹ್ನ ಆಗ್ತಾ ಪಿಂಕ್ ಆಗುತ್ತೆ, ಸಾಯಂಕಾಲ ರೆಡ್ ಆಗುತ್ತೆ. ಹಾಗಾದ್ರೆ ನೋಡಿ, ಒಂದು ಹೂವಲ್ಲಿ 3 ಕಲರ್ ಅಂದ್ರೆ ಸೂರ್ಯ ಉದಯುವಾಗ, ಮತ್ ಸೂರ್ಯ ನೆತ್ತಿ ಮೇಲೆ ಬಂದಾಗ, ಮತ್ತೆ ಸೂರ್ಯಾಸ್ತ. ಹಾಗಾದ್ರೆ ನೋಡೋಣ ಸಾಯಂಕಾಲ ಆಗುತ್ತಲ್ವಾ? ಖಂಡಿತ. ಇಲ್ಲೂ ಅಷ್ಟೇ ದಾಸವಾಳ. ಅದು ವಿಮ್ಲಾ ಅವರೇ? ಅದು ಬೆಟ್ಟದವರೇನೆ. ಎಷ್ಟೊಂದಿದೆ ಅಲ್ಲ, ಬಹಳ ಅಗಲವಾಗಿ ಒಳ್ಳೆ ಮರದ ತರ ಬರುತ್ತಿದ್ದು. ನೋಡ್ರಿ ಎಷ್ಟು ಎತ್ತರ ಇದೆ. ಬೆಳೀತಾ ಇದೆ. ತುಂಬಾ ಚೆನ್ನಾಗಿದೆ. ಏನೋ ಮನೆ ಮುಂದೆ ಈ ತರ ಗಿಡಗಳಲ್ಲಿ ಹೂ ಬಿಟ್ರೆ ಅದನ್ನ ನೋಡೋದೇ ಒಂದ್ ಸೊಗಸು. ದಾಸವಾಳ ತೆಗೆದುಕೊಂಡು ಮನೆ. ಇದಂತೂ ಒಳ್ಳೆ. ಇದು ಬಿಳಿ, ಇದು ಸಿಂಗಲ್ ಪೆಟ್ಲು. ಬಿಳಿ ದಾಸವಾಳ. ಇದು ಕೆಂಪು ದಾಸವಾಳ. ಇದು ಕೆಂಪು. ಪಪ್ಪಾಯ ಹಬ್ಬಬ್ಬ ಎಷ್ಟೊಂದಿದೆ ಅಲ್ಲ ವಿಮ್ಲಾ? ರಾಶಿ ರಾಶಿ ಇದೆ. ಹೆಂಗೆ ಸ್ವೀಟ್ ಎಲ್ಲ ಹೇಗಿದೆ ವಿಮ್ಲಾ? ಹೌದಾ? ತಿಂತೀರಲ್ಲ? ಎಸ್. ನಾಳೆ ಹಂಗ ಕಟ್ ಮಾಡಿದಾಗ ನೋಡೋಣ. ಇಲ್ಲೆಲ್ಲ ಬರೀ ಫ್ಲವರ್ಸ್, ಬರೀ ಹೂಗಳು. ಅಂದ್ರೆ ಮನೆ ಮುಂಭಾಗದಲ್ಲಿ ಅಂಗಳದಲ್ಲಿ ಬರೀ ಹೂಗಳು. ಎಲ್ಲಾ ಕಲರು ಹಾಕ್ಸಿದೀವಿ. ಮತ್ ಕನಕಾಂಬ್ರ, ಕಾಕಡ. ಬಟ್ ನೀವು ಬರ್ದೇ ಇದ್ರು ನೋಡ್ಕೊಳಕ್ ಒಂದ್ ಫ್ಯಾಮಿಲಿ ಇಟ್ಟಿದ್ದೀರಾ. ಇದೇನಿದ್ರು ನಿಮ್ ಮನ ಸಂತೋಷಕ್ಕೋಸ್ಕರ ಮಾಡ್ಕೊಂಡಿರೋದು ಅಲ್ವಾ ವಿಮ್ಲಾ ಅವರೇ? ಕೊಂಡೋಗೋದು, ಯಾರಿಗಾರು ಕೊಡೋದು ಅಷ್ಟೇ. ಕೊಡೋದ್ರಲ್ಲಿ ಮಾತ್ರ ನಮ್ ಸ್ನೇಹಿತೆ ಎತ್ತಿದ ಕೈ. ಯಾವಾಗ್ಲೂ ಕೂಡ ನಾವು ತೋಟಕ್ಕೆ ಬರ್ದೇ ಇದ್ರು ತೋಟದಲ್ಲಿರೋ ತೆಂಗಿನಕಾಯಿ ಇರ್ಬೋದು, ಒಣಕೊಬ್ಬರಿ ಇರ್ಬೋದು, ಒಬ್ಬೊಬ್ರಿಗೆ 6 ತಿಂಗಳಿಗೆ ಆಗೋಷ್ಟು ಒಣಕೊಬ್ಬರಿ ಕೊಡ್ತೀರಲ್ವಾ ವಿಮ್ಲಾ? ಕರೆಕ್ಟ್ ತಾನೆ? ಎಸ್.
ಇಲ್ಲೆಲ್ಲ ಹಿಂಭಾಗ ರೋಸಸ್ ಹಾಕ್ಸಿದೀವಿ ಹೊಸದಾಗಿ. ಹಿಂದೆ ಇದು ಮನೆ ಮುಂಭಾಗ. ಸೊ ನೆಕ್ಸ್ಟ್ ಹಿಂಭಾಗಕ್ಕೆ ಹೋಗೋಣ. ಮನೆ ಹಿಂಬದಿ ಇದು. ಹಿಂಬದಿಯಲ್ಲಿ ಈ ತರ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಪಕ್ಕದಲ್ಲಿ ನೀರಿನ ವ್ಯವಸ್ಥೆ ಇದೆ ಡ್ರಮ್ ಅಲ್ಲಿ. ಇದು ಇಲ್ಲಿದೆ. ಇಲ್ಲಿ ಪುಟಾಣಿ ವಾಟರ್ ಫಾಲ್ಸ್ ತರ ಇಲ್ಲಿ ನೀರು ಹರಿದು ಹೋಗೋ ಒಂಥರ ಖುಷಿಗೋಸ್ಕರ ಇದನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಪಕ್ಕದಲ್ಲೂ ಅಷ್ಟೇ ಸಪೋಟ ಇದೆ. ಪಕ್ಕದಲ್ಲಿ ಹೂಗಳನ್ನ ಗಿಡಗಳನ್ನ ಹಾಕಿದ್ದಾರೆ. ಮತ್ತೆ ಇದು ಯಾಲಕ್ಕಿ ಅಂತ ಹೇಳಿದ್ರು. ಇನ್ನು ಉಳಿದಿದ್ದೆಲ್ಲ ಸಾಮಾನ್ಯವಾಗಿ ಎಲ್ಲರ ತೋಟದಲ್ಲಿರೋ ಹಾಗೆ ತೆಂಗು, ಆಮೇಲೆ ಸಪೋಟ, ದಾಳಿಂಬೆ ಈ ತರ ಬೆಳೆಸಿದ್ದಾರೆ. ಏನಂದ್ರೆ ಇದರ ಹತ್ತಿರ ನಡುವೆ ಮನೆ ಇದೆಯಲ್ಲ, ಆ ಒಂದು ಖುಷಿ ಅಷ್ಟೇ. ಇನ್ನು ಸಾಮಾನ್ಯವಾಗಿ ಎಲ್ಲ ಅಲ್ಲಿ ಹೀರೆಕಾಯಿ, ಹಾಗಲಕಾಯಿ ಬಳ್ಳಿಗಳನ್ನ ಹಾಕಿದ್ದಾರೆ. ಇಲ್ಲಿ ಬಟನ್ ರೋಸ್ ಇದೆ, ಗೌರಿ ಗಿಡ ಇದೆ. ಹೀಗೆ ಇಲ್ಲಿ ಈ ಮಣ್ಣಲ್ಲಿ ಏನೇ ಹಾಕಿದ್ರು ಕೂಡ ಬಹಳ ಬೇಗ ಬರುತ್ತೆ. ಒಳ್ಳೆ ಮಣ್ಣಿದೆ. ಇನ್ನು ಉದ್ದಕ್ಕೆ ಸುಮಾರು ಇದು 1 ಎಕರೆ ಇದೆ. 1 ಎಕರೆ ಪೂರ್ತಿ ಈ ತರ ಮಧ್ಯ ಒಂದೊಂದು ಸಪೋಟ ಇದೆ, ತೆಂಗಿನ ಮರಗಳು ಹಾಕಿದ್ದಾರೆ, ಮಾವು ಇದೆ, ಅಲ್ಲಲ್ಲೇ ಒಂದೊಂದೇ ಇದೆ. ವಿಮ್ಲಾ ಅವರೇ, ಏನ್ ಇಟ್ಕೊಂಡಿದ್ದೀರಿ ಕೈಯಲ್ಲಿ ನೀವು? ಇದು ವಾಟರ್ ಆಪಲ್ ಅಂತ. ಹಾ. ಇದು ಅಂದ್ರೆ ಇವಾಗ ಇನ್ನ ಸೀಸನ್ ಇಲ್ಲ. ನೆಕ್ಸ್ಟ್ ಬರೀ ಬಡ್ಸ್ ಇದೆ. ಇನ್ನಿನ್ನು ಚಿಕ್ಕದಾಗೆ ಅಲ್ಲ. ಚಿಕ್ಕದಿದೆ. ಕರೆಕ್ಟ್. ಆಮೇಲೆ ಈ ತರ ಆಗುತ್ತೆ. ಈ ತರ 3 ವಾಟರ್ ಆಪಲ್ ಬಿಟ್ಟಿದೆ ಅಲ್ಲ. ನೀರಿನ ಅಂಶ ತುಂಬಾ ಇರುತ್ತೆ. ಬಟ್ ಇದು ನಾನ್ ತಿಳಿದಿರೋ ಮಟ್ಟಿಗೆ ಈ ಅಂದ್ರೆ ಮೋಷನ್ ಕಷ್ಟ ಆಗೋರು ಇದನ್ನ ತಿಂದ್ರೆ ಒಳ್ಳೇದು ಅಂತ ನಾನು ಕೇಳಲ್ಪಟ್ಟೆ. ಕರೆಕ್ಟ್ ಅದ? ಮೋಸ್ಟ್ಲಿ ನಿಜ ಇದೆ. ಯಾಕಂದ್ರೆ ನಮ್ಮನೆ ಹತ್ರ ಗ್ರಾಮೀಣ ಅಂಗಡಿಯಲ್ಲಿ ಈ ಹಣ್ಣು ಬರುತ್ತೆ. ಅವಾಗ ನಾನು ಸ್ವತಃ ತಿಂದು ಅದು ನನಗೆ ಅನುಭವ ಆಗಿದೆ. ಬಹಳ ಒಳ್ಳೆಯ ಹಣ್ಣಿದು. ಅಂದ್ರೆ ಸ್ವಲ್ಪ ಸ್ವೀಟು, ಸ್ವಲ್ಪ ಸಪ್ಪೆ, ಮೀಡಿಯಂ ಇರುತ್ತೆ. ಬಟ್ ಬಹಳ ರುಚಿ ಇರುತ್ತೆ. ವಿಮ್ಲವ್ರಿ, ಇದೇನಿದೆ? ಇದೇನ ಅಂದ್ರೆ ಇಲ್ಲಿ ಚಿಕ್ಕದಾಗ ಕಾಯಿ ಇದೆ ಅಲ್ಲ. ಇದು ಹೂವನಾ? ಇದು ನೆಕ್ಸ್ಟ್ ಹೂವಾಗಿ ಅರಳುತ್ತೆ ಅನ್ಸುತ್ತೆ. ಹೂವಾಗಿ ಹರಳುತ್ತೆ. ಪನ್ನೇರಳೆ ಮರನ ಒಳಗಡೆ ಗೋಲಿ ತರ ಇರುತ್ತೆ. ಪನ್ನೇರಳೆ ಅಂತೀವಿ. ಇವಾಗ ಬಿಟ್ಟಿರೋದು ವೆರಿ ವೆರಿ ನೈಸ್. ನೋಡಿ, ಅಂದ್ರೆ ಇನ್ನೂ ಹಣ್ಣಾಗಿಲ್ಲ ಅನ್ಸುತ್ತಲ್ಲ. ಹಣ್ಣು ಆಗಿಲ್ಲ, ಬಟ್ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ. ಇವಾಗ ಕರೆಕ್ಟ್. ಅದು ಸ್ವಲ್ಪ ಮೋಡ ಬೇರೆ ಇದೆಯಲ್ಲ, ಹಾಗಾಗಿ ಹೌದೌದು. ಎಲೆ ಚಂದ. ಆಮೇಲೆ ಈ ಕಡೆ ಬಂದ್ರೆ ಇದು ಕಾಣುತ್ತೆ, ಬಾಳೆಹಣ್ಣು. ಬಾಳೆ ಗೊನೆ ಬಿಟ್ಟಿದೆ ಅಲ್ಲ. ಚಿಕ್ಕ ಚಿಕ್ಕ ಪುಟಾಣಿ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಲ್ಪ ನಂಗೆ ನೆರಳು ಇಲ್ಲಿ ಕಾಣ್ತಾ ಇದೆ. ಯಾಲಕ್ಕಿ ಅನ್ಸುತ್ತಲ್ವಾ? ಎಸ್ ಪುಟಾಣಿ. ಕೈಯಲ್ಲಿ ಏನ್ ಹಣ್ಣು ಇಟ್ಕೊಂಡಿದ್ದೀರಾ ನೀವು? ಚೆರಿ ಹಣ್ಣು ಇಟ್ಕೊಂಡಿದ್ವಿ. ಜಸ್ಟ್ ಕೀಳ್ದ್ವಿ. ಹೌದಾ? ಚೆರಿ ಅಂತ. ಅಲ್ಲೇ ಮಾಮೂಲ್ ಚೆರಿ ಅಲ್ಲ, ಬಾರ್ಬಡನೆಸ್ ಚೆರಿ ಅಂತ. ಇದರಲ್ಲಿ ಹೈ ಕಂಟೆಂಟ್ ಆಫ್ ವಿಟಮಿನ್ ಸಿ ಇದೆ. ಇದು ನಮ್ಮ ಬೆಟ್ಟದ ನೆಲ್ಲಿಕಾಯಿಗಿಂತ 1 ಪಟ್ಟು ಹೆಚ್ಚಿದೆ. ಅಷ್ಟೊಂದು ಶಕ್ತಿದಾಯಕ. ನನಗೆ ಹುಳಿ ಮಾವಿನಲ್ಲಿರೋ ಬಯೋಸೆಂಟರ್ ಅವ್ರು ಹೇಳಿದ್ದು. ಮತ್ತೆ ಪರೀಕ್ಷೆನೂ ಮಾಡಿಸಿ ತೋರ್ಸಿದ್ರು. ಆಮೇಲೆ ಏನ್ ಹೇಳಿದ್ರು, ಈ ತರ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಳ್ಳಿ ಸ್ಕೂಲ್ಗಳಲ್ಲಿ, ಗವರ್ಮೆಂಟ್ ಸ್ಕೂಲ್ ಅಲ್ಲೆಲ್ಲ ಹೌದು. ಅಲ್ಲಿ ಮಕ್ಕಳು ಇದನ್ನೆಲ್ಲ ತಿನ್ಕೊಂಡು ಹೋಗೋದು ನಾವು ಕೂಡ ನೋಡಿದೀವಿ, ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಇದು ಗೊಂಚಲಾಗಿದೆ ನೋಡಿ, ಎಷ್ಟೊಂದಿದೆ. ನಮ್ ಸ್ನೇಹಿತೆ ಒಬ್ರು ಕೀಳ್ತಾ ಇದ್ದಾರೆ. ಸೊ ಅದು ಕೀಳೋದೇ ಒಂದು ಖುಷಿ ಅಲ್ವಾ ಗೀತಾ ಅವ್ರೆ? ಎಸ್. ಗೀತಾ ಅವ್ರೆ, ಏನ್ ಇಟ್ಕೊಂಡಿದ್ದೀರಾ ಸರಿಗಿನ್ ತುಂಬಾ? ಸೊ ಪಪ್ಪಾಯ ಇದೆ, ಬದ್ನೆಕಾಯಿ ಇದೆ, ಆಮೇಲೆ ಯಾವ ಫ್ರೂಟ್ ಅದು ಕೆಂಪಗಿರೋದು? ಏನು ಅಲ್ಲ, ಅದು ಕೆಂಪು ಹಣ್ಣು ಕಿತ್ವಲ್ಲ ನಾವು. ಅದು ಕಿತ್ವಿ ನೋಡಿ ಸ್ನೇಹಿತರೆ. ಇಲ್ಲೊಂದು ಬದ್ನೆಕಾಯಿ ಗಿಡ ಕೂಡ ಹಾಕಿದ್ದಾರೆ. ನಮ್ ಸ್ನೇಹಿತ ಆಗ್ಲಕ್ ತೆಗ್ಕೊಂಡ್ಬಿಟ್ಟಿದ್ದಾರೆ. ಸದ್ಯ ಒಂದು ಗಿಡದಲ್ಲಿದೆ, ಅವ್ರು ತೆಗಿತಾ ಇದ್ದಾರೆ ನೋಡಿ. ಗಿಡದಿಂದ ಈ ತರಕಾರಿಯನ್ನ ಅದು ಕೈಯಿಂದ ತೆಗೆಯುವುದೇ ಒಂದು ಸಂಭ್ರಮ ಮತ್ತು ಖುಷಿ ಅಲ್ವಾ? ನೋಡಿ ಅವ್ರೆಷ್ಟು ಸಂತೋಷವಾಗಿದ್ದಾರೆ. ಇಲ್ಲಿ ಸ್ವಲ್ಪ ಬೀನ್ಸ್ ಹಾಕಿದ್ದಾರೆ ನೋಡ್ರಿ. ಅಲ್ಲಿ ಬೀನ್ಸ್ ಬಿಟ್ಟಿದೆ. ಇಲ್ಲೂ ಕೂಡ ಚಿಕ್ಕದಾಗಿದೆ. ಅಂದ್ರೆ ಇನ್ನು ಪೂರ್ತಿಯಾಗಿ ಬಂದಿಲ್ಲ. ಒಂದು 5-6 ಬದ ಅಂತೀವಲ್ಲ, ಆ ತರ ಹಾಕಿದ್ದಾರೆ. ಮುಂದಕ್ಕೆ ಮಧ್ಯ ತೆಂಗು, ಸಪೋಟ. ಕವಿತಾ ಅವರೇ, ಇದು ಕೆಂಪಗಿದೆ ಅಲ್ಲ, ಇದು ಬಾಳೆ?
ಅದೇ ಕೆಂಪಾಳೆ ಅಂತ ಸೆವ್ವಾಳೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೌದು, ಇದು ತುಂಬಾ ಇಮ್ಯುನಿಟಿಗೆ ತುಂಬಾ ಒಳ್ಳೆಯದು. ಒಂದು ತಿಂದ್ರೇನು ಊಟ ತಿಂಡಿ ಏನು ಬೇಡ, ಇದೇ ಒಳ್ಳೆ ಅಷ್ಟು ಒಂದು ಊಟದಷ್ಟು ಪೌಷ್ಟಿಕಾಂಶ ಒಂದು ತೃಪ್ತಿ ಕೊಡುತ್ತೆ. ಒಂದ್ ಬಾಳೆಹಣ್ಣು ತಿಂದ್ರೆ ಊಟನೇ ಬೇಡ ಅನ್ಸುತ್ತೆ. ಬೇಡ. ಓಹ್ ಬಬ್ಬಾ, ಈ ತರದ್ದು ಬಾಳೆಹಣ್ಣು. ಹೌದು. ಏನ್ ಹಸಿಮೆಣಸಿನ್ಕಾಯಿ ಅಲ್ಲ, ಇದು ಖಾರ ಕಮ್ಮಿ. 5 ಖಾರ ಕಮ್ಮಿ. ಎಷ್ಟು ಫುಲ್ ಒಂದು ಮಡಿ ಫುಲ್ ಹಾಕಿದಿರಲ್ಲ. ರೇಟ್ ತಂದಿದ್ದು ಸಂದಾಪುರದಿಂದ. ಕವಿತಾ ಅವರೇ, ಇವಾಗ ಹಸಿಮೆಣಸಿನ್ಕಾಯಿ ಗಿಡದಲ್ಲಿ ಬಿಟ್ಟಾಗ ಅದ್ರ ತುದಿ ಕೆಳಗಿರುತ್ತೆ, ಕರೆಕ್ಟಾ? ಇದು ಇನ್ನೊಂದ್ ತರ ಹಸಿಮೆಣಸಿನ್ಕಾಯಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಎಲ್ಲಿ ನೋಡೋಣ. ಮೆಣಸಿನಕಾಯಿ ಅಂತ ಅಂದ್ರೆ ಇದು ಆಕಾಶ ನೋಡುತ್ತೆ. ಹೌದು, ಜಾಸ್ತಿ ಇದೆ. ಇದು ಸ್ಟ್ರೈಟ್ ಇದೆ ಅಲ್ಲ. ಹೌದು, ಇದು ಖಾರ ಜಾಸ್ತಿ ಇರುತ್ತೆ. ಓಹೋ, ಈ ತರ ಮೆಣಸಿನ್ಕಾಯಿ ಅಂದ್ರೆ ನನಗ್ ಗೊತ್ತಿರ್ಲಿಲ್ಲ. ಖಾರ ತುಂಬಾ ಇರುತ್ತೆ ಇದು. ತುಂಬಾ ಇರುತ್ತೆ. ಓಕೆ ಓಕೆ, ನೋಡಿದ್ರ ಸ್ನೇಹಿತರೆ, ಈ ತರನು ಹಸಿ ಮೆಣಸಿನ್ಕಾಯಿ ಇದೆ ಅಂತ ಗೊತ್ತಿರ್ಲಿಲ್ಲ. ಸ್ನೇಹಿತರೆ, ಇದು ಮುಸುಂಬಿ ಬಿಟ್ಟಿದೆ ನೋಡಿ. ಇನ್ನು ಕಾಯಿ ಬಹುಶಃ ಇನ್ನು 1-1.5 ತಿಂಗಳಲ್ಲೇ ಇದು ಪೂರ್ತಿ ಹಣ್ಣಾಗುತ್ತೆ. ನಾನು ಹಣ್ಣು ಕೀಳ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್, ಹಣ್ಣು ಕೀಳ್ತಾ ಇದ್ದೀನಿ. ಈಗ ಕೀಳ್ಬೋದಲ್ಲಪ್ಪ, ಇದಲ್ಲ. ಸ್ನೇಹಿತರೆ, ಅಷ್ಟು ಈಸಿ ಅಲ್ಲ ಹಣ್ಣು ಕೀಳೋದು. ಅದ್ರ ಕೊಂಬೆನೇ ಇಷ್ಟು ಭಾರ ಇದೆ. ಸೊ ಬೆಳೆಯೋದು ಕಷ್ಟ, ತೆಗಿಯೋದು ಕಷ್ಟ, ಆದ್ರೆ ತುಂಬಾ ಸುಲಭವಾದ ಕೆಲಸ ತಿನ್ನೋದು. ಹಲೋ ವಿಮ್ಲಾ ಅವರೇ, ನಿಮ್ಮ ತೋಟನೆಲ್ಲ ನಾವು ಅಡ್ಡಾಡಿದ್ವಿ. ಏನೇನು ಹಣ್ಣುಗಳ ಮರ ಇದೆ ಒಂದ್ಸಲ ಹೇಳ್ಬಿಡಿ. ಸಪೋಟ ಇದೆ, ಮತ್ತೆ ಮಾವು ಇದೆ, ಮತ್ತೆ ಪನ್ನೇರಳೆ, ಮತ್ತೆ ಸೀಬೆ ಹಾಕ್ಸಿದೀವಿ ಹೊಸದಾಗಿ. ಮುಂದಕ್ಕಿದೆ ಅಲ್ಲ ಅದು. ವಾಟರ್ ಆಪಲ್, ಮತ್ತೆ ಬಾಳೆ, ತೆಂಗು, ಮತ್ತೆ ಮಾವು, ಡಿಫರೆಂಟ್ ವೆರೈಟಿ. ಅಂದ್ರೆ ಎಲ್ಲಾ ಹಣ್ಣುಗಳಿರೋ ಒಂದು ಸುಂದರವಾದ ತೋಟ ನಿಮ್ದು. ಓಕೆ, ಮಕ್ಕಳು ತಿನ್ಲಿ ಅಂತ ಬರೀ ಹಣ್ಣುಗಳು, ಹೂವು. ವಿಮ್ಲಾ ಅವರೇ, ನೀವು ನಿಮ್ಮ ಖುಷಿಗೋಸ್ಕರ ಮಾಡ್ಕೊಂಡಿರೋ ತೋಟದಲ್ಲಿ ನಮ್ಮನ್ನು ಕರೆದು ಆಧರಿಸಿ ಸತ್ಕರಿಸಿದ್ದೀರಾ. ಇದನ್ನ ನನ್ನ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ಸ್ ಎ ಲಾಟ್. ಹಳ್ಳಿಗಳಲ್ಲಿ ಸಾಯಂಕಾಲದೊತ್ತು ಗದ್ದೆ ಕೆಲಸ ಮುಗಿಸ್ಕೊಂಡು ಎತ್ತುಗಳು ಅವ್ರ ಮನೆಗೆ ಹೊಡ್ಕೊಂಡು ಹೋಗ್ತಾ ಇರೋ ದೃಶ್ಯ. ಮಾರ್ನಿಂಗ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಬೆಳಿಗ್ಗೆನೆ ಎಲ್ಲ ಸ್ನೇಹಿತರು ನಾವು ಬೇಗ ಇದ್ವಿ. ನಮ್ಮ ಸ್ನೇಹಿತೆ ಪ್ರಭಾ ಅವರು ಇವತ್ತು ಸ್ನಾನ ಮಾಡಿ ಆಗಲೇ ಹೂ ಕೀಳಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಅವರು ಲಲಿತ ಸಹಸ್ರನಾಮ ಓದೋ ಅಭ್ಯಾಸ ಇದೆಯಂತೆ ಪ್ರತಿ ಶುಕ್ರವಾರ, ಹಾಗಾಗಿ ಹೂ ಕೀಳ್ತಾ ಇದ್ದಾರೆ. ಬೆಳಗಿನ ಮಂಜಿದೆ. ಇಲ್ಲಿ ಸೂರ್ಯ ಉದಯಿಸೋದು ನೋಡಿ ಕಾಣ್ತಾ ಇದೆ. ಬಟ್ ಕಣ್ಣಿಂದ ನೋಡಕ್ಕೆ ಬಹಳ ಸೊಗಸಾಗಿದೆ. ಕ್ಯಾಮ್ರಾದಲ್ಲಿ ಅಷ್ಟು ಇದಾಗ್ತಾ ಇಲ್ಲ. ಏನೇ ಆಗಲಿ, ಸೂರ್ಯ ಉದಯಿಸೋದನ್ನು ನಾವು ಬೆಂಗಳೂರಲ್ಲಿ ನೋಡೋದು ಬಹಳ ಕಷ್ಟ. ಏನಿದು ನಮ್ಮ ಹಳ್ಳಿಗಳಿಗೆ ಹೋದಾಗ ಮಾತ್ರ ನಮಗೆ ಸಿಗೋದು. ಇಲ್ಲಿ ನಮ್ಮ ಸ್ನೇಹಿತೆಯ ಮನೆ ಮುಂದೆ ಒಂದು ಮನೆ ಸೈಡಲ್ಲಿ ತೊಗರಿ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಗೊಂಚಲಾಗ್ಬಿಟ್ಟಿದೆ. ಹೋ ನೋಡಿ, ಕೆಂಪು ಮತ್ತು ಹಸಿರು. ಆ ಕಡೆ ಕೇಸರಿ ಇದೆ. ಇದು ರಾಗಿ. ಇದು ಸಾಕಷ್ಟು ಎತ್ತರ ಬೆಳೆದಿದೆ ರಾಗಿ. ಅಲ್ಲಿ ಕೂಡ ಹಸು ಕಟ್ಟಿ ನೋಡೋಣ, ಈಗ ಹಾಲು ಕರಿತಿದ್ದಾರೇನೋ, ನೋಡ್ಬಿಡೋಣ ಬನ್ನಿ. ಮುಂದರಾಜ್ ಅವರೇ, ಹಾಲು ಕರಿಯಕ್ಕೆ ರೆಡಿ ಆಗಿದ್ದೀರಾ? ಫಸ್ಟ್ ಕರು ಕುಡಿಸ್ಬಿಡ್ತೀರಲ್ಲ, ಆಮೇಲೆ ಹಸು, ಆಮೇಲೆ ಹಾಲು ಕೊಡು. ಮುಂದರಾಜ್ ಅವರೇ, ಏನೊಂದು 2-3 ಲೀಟರ್ ಕೊಡುತ್ತಾ ಹಾಲು? ಸಾಯಂಕಾಲನೂ ಕೊಡುತ್ತಾ? ಹೆಂಗೆ ನೀವು ಲೀಟರ್ ಕೊಡೋದು ಇಲ್ಲಿಗೆ? ನಾವೇನು ಡೈರಿಗೆ ಹಾಕೋದು. ಡೈರಿಗೆ ಹಾಕ್ತೀರಲ್ಲ? ಹೆಂಗೆ ಡೈರಿಯವ್ರು ಕೊಡೋದು ಒಂದು ಲೀಟರ್? ಡಿಗ್ರಿ ಫ್ಲಾಟ್ ಮೇಲೆ 30-35. ಓ, ಕ್ವಾಲಿಟಿ ಮೇಲೆ ಅಲ್ಲ?
ಅಮರಣ ಚಂಡಿಕಾ ಚಂಡಮುಂಡಾಸುರ ನಿಷೂದಿನಿ ಶರಾಕ್ಷರಾತ್ಮಿಕಾ ಸರ್ವಲೋಕೇಶೇ ವಿಹಾರಿಣಿ ಅಗ್ರಗಣ್ಯ ಚಿಂತ್ಯ ರೂಪಾ ಕಲಿಕಲ್ಮಶನಾಶಿನಿ ಕಾತ್ಯಾಯನಿ ಕಾಲಹಂತ್ರಿ ಕಮಲಾಕ್ಷಿ ಸೇವಿತ ತಾಂಬೂಲ ಪೂರಿತ ಮುಖಿ ದಾಡಿಮಿ ಕುಸುಮ ಪ್ರಭಾ ಮೃಗಾಕ್ಷಿ ಮೋಹಿನಿ ಮುಖ್ಯ ಮೃಡಾನಿ ಮಿತ್ಯರೂಪಿಣಿ ನಿತ್ಯ ತೃಪ್ತ ಭಕ್ತ ನಿಧಿರ್ನಿಯಂತ್ರಿ ನಿಖಿಲೇಶ್ವರಿ ಮೈತ್ರ್ಯಾದಿ. ನಮ್ಮ ಫ್ರೆಂಡ್ ಕ್ರಾಫ್ಟ್ ವರ್ಕ್ ಮಾಡಿಸ್ಬಿಟ್ಟು ಇದು ನಮಗೆ ರಿಟರ್ನ್ ಗಿಫ್ಟ್ ತರ ಕೊಡ್ತಾರಂತೆ. ನೋಡಿ, ಎಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನಾವು ನಿನ್ನೆ ಬಂದವರು ಇವತ್ತು ಮತ್ತೆ ರಾತ್ರಿ ವಾಪಸ್ ಬೆಂಗಳೂರಿನ ಹೋಗ್ತಾ ಇದ್ದೀವಿ. ಈ 1.5 ದಿನದಲ್ಲಿ ನಾವು ಸಾಕಷ್ಟು ಸಂತೋಷ ಪಟ್ಟಿದೀವಿ, ಪ್ರಕೃತಿ ನೋಡಿದೀವಿ, ಇವ್ರ ತೋಟ ತುಂಬಾ ಅಡ್ಡಾಡಿದೀವಿ, ಎಷ್ಟು ಗೇಮ್ಸ್ಗಳು ಆಟ ಆಡಿದೀವಿ. ನಮಗೂ ಕೂಡ ಕೆಲವು ಕರಕುಶಲತೆ ಅಂತ ನಮ್ಮ ಕೈಯಿಂದಲೂ ಕೂಡ ಮಾಡಿಸಿದ್ರು. ಇಂತಹ ಗೆಳತಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮ ಜಲಜ ನಿಮ್ಮ ಮುಂದೆ ಹೋಗಿ ಬರಲ್ಲ. ನಮಸ್ಕಾರ. ನಿಮ್ಲವರ ಥ್ಯಾಂಕ್ ಯು. ನಮ್ಮ ಎಲ್ಲಾ ಸ್ನೇಹಿತರ ಪರವಾಗಿ ವಂದನೆಗಳು.